ಬೆಂಗಳೂರು ಪೊಲೀಸ್ ಆಯುಕ್ತರ ಬದಲಾವಣೆ ಖಚಿತ. ಇದೇ ತಿಂಗಳು ಬೆಂಗಳೂರು ನಗರಕ್ಕೆ ಹೊಸ ಪೊಲೀಸ್ ಬಾಸ್ ಆಗಲಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಬದಲಾವಣೆ ಖಚಿತ. ಇದೇ ತಿಂಗಳು ಬೆಂಗಳೂರು ನಗರಕ್ಕೆ ಹೊಸ ಪೊಲೀಸ್ ಬಾಸ್. ಮೇ 22ರಂದು ಬೆಂಗಳೂರು ನಗರಕ್ಕೆ ಹೊಸ ಪೊಲೀಸ್ ಆಯುಕ್ತರ ನೇಮಕ. ಈಗಿರುವಂತಹ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಜಾಗಕ್ಕೆ ಯಾರು ಬರ್ತಾರೆ? ಹಂಗಾದ್ರೆ ಬೆಂಗಳೂರು ಕಮಿಷನರ್ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಹಾಗಾದ್ರೆ ಕಮಿಷನರ್ ಹುದ್ದೆಗೆ ಆ ವ್ಯಕ್ತಿ ಕೂರೋದು ಪಕ್ಕಾನಾ? ಫ್ರೀಡಂ ಟಿವಿಯಲ್ಲಿ ಕಮಿಷನರ್ ಬದಲಾವಣೆಯ ಸ್ಫೋಟಕ ಸುದ್ದಿ. ಇದು ಎಲ್ಲರೂ ಕೂಡ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ. ಮೇ 22ರಂದು ಬೆಂಗಳೂರು ನಗರಕ್ಕೆ ಹೊಸ ಪೊಲೀಸ್ ಆಯುಕ್ತರ ನೇಮಕ ಆಗ್ತಾ ಇದೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಬದಲಾವಣೆ ಆಲ್ಮೋಸ್ಟ್ ಆಲ್ ಖಚಿತವಾಗಿದೆ. ಇದೇ ತಿಂಗಳು ಬೆಂಗಳೂರು ನಗರಕ್ಕೆ ಹೊಸ ಪೊಲೀಸ್ ಬಾಸ್ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮೇ 22ರಂದು ಬೆಂಗಳೂರು ನಗರಕ್ಕೆ ಹೊಸ ಪೊಲೀಸ್ ಆಯುಕ್ತರ ನೇಮಕ ಆಗೋದು ಫಿಕ್ಸ್ ಆಯ್ತಾ? ಹಂಗಾದ್ರೆ ಈಗಿರುವಂತಹ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರ ಜಾಗಕ್ಕೆ ಯಾರು ಬರ್ತಾರೆ? ಬೆಂಗಳೂರಿನ ಮುಂದಿನ ಕಮಿಷನರ್ ಯಾರಾಗ್ತಾರೆ ಗೊತ್ತಾ? IPS ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಆಗ್ತಾರ? ಹಂಗಾದ್ರೆ VK ಸಿಂಗ್ ಬೆಂಗಳೂರು ಕಮಿಷನರ್ ಆಗ್ತಾರ? ಬೆಂಗಳೂರಿನ ಮುಂದಿನ ಕಮಿಷನರ್ ಯಾರಾಗ್ತಾರೆ? IPS ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಆಗ್ತಾರಾ? VK ಸಿಂಗ್ ಬೆಂಗಳೂರು ಕಮಿಷನರ್ ಆಗ್ತಾರ? ಸೀಮಂತ್ ಕುಮಾರ್ ಸಿಂಗ್ ಇವರಾಗ್ತಾರಾ? ಅಥವಾ ಅರುಣ್ ಚಕ್ರವರ್ತಿನ ಮುಂದಿನ ಕಮಿಷನರ್ ಯಾರಾಗ್ತಾರೆ? ಬೆಂಗಳೂರು ಪೊಲೀಸ್ ಅಧಿಪತಿ. ಫ್ರೀಡಂ ಟಿವಿಯಲ್ಲಿ ಕಮಿಷನರ್ ಬದಲಾವಣೆಯ ಸ್ಫೋಟಕ ಸುದ್ದಿ ಬರ್ತಾ ಇದೆ. ವೀಕ್ಷಕರೇ, ಬಿ ದಯಾನಂದ್ ಆದ ನಂತರ ಯಾರೆಲ್ಲ ಕಮಿಷನರ್ ಆಗ್ತಾರೆ ಎನ್ನುವಂತಹ ಮಾಹಿತಿ, ಅಂದ್ರೆ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಎನ್ನುವಂತಹದ್ದು. ಬೆಂಗಳೂರಿನ ಮುಂದಿನ ಕಮಿಷನರ್ ಯಾರಾಗ್ತಾರೆ ಎನ್ನುವಂತಹ ಗೊಂದಲ ಎಲ್ರಿಗೂ ಕೂಡ ಇದೆ. IPS ಅಧಿಕಾರಿಯಾಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಅವರು ಏನಾದರೂ ಈ ಒಂದು ಹುದ್ದೆಯನ್ನ ಅಲಂಕರಿಸ್ತಾರಾ ಎನ್ನುವಂಥದ್ದು. VK ಸಿಂಗ್ ಬೆಂಗಳೂರು ಕಮಿಷನರ್ ಆಗ್ತಾರಾ ಎನ್ನುವಂಥದ್ದು. ಹಾಗೆ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಒಂದು ಹುದ್ದೆಯನ್ನು ಅಲಂಕರಿಸ್ತಾರ? ಅರುಣ್ ಚಕ್ರವರ್ತಿನ ಮುಂದಿನ ಕಮಿಷನರ್ ಎನ್ನುವಂಥದ್ದು ಎಲ್ರಿಗೂ ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆ. ಯಾರಾಗ್ತಾರೆ ಬೆಂಗಳೂರಿನ ಪೊಲೀಸ್ ಅಧಿಪತಿ ಎನ್ನುವಂಥದ್ದು? ಫ್ರೀಡಂ ಟಿವಿಯಲ್ಲಿ ಕಮಿಷನರ್ ಬದಲಾವಣೆಯ ಸ್ಫೋಟಕ ಸುದ್ದಿಯನ್ನ ಹೇಳ್ತಾ ಇದ್ದೀವಿ. ಮುಂದೆ ಬರುವಂತಹ ಕಮಿಷನರ್ ಯಾರಾಗ್ತಾರೆ? ಬಿ ದಯಾನಂದ್ ಅವರು ತಮ್ಮ ಕೆಲಸದಿಂದ ಪ್ರಖ್ಯಾತಿ ಹೊಂದಿದ್ದಂಥವರು. ಈಗ ಅವರ ಜಾಗದಲ್ಲಿ ಯಾರು ಬರ್ತಾರೆ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಂದಿಷ್ಟು ಜನರ ಹೆಸರು ಕೇಳಿ ಬರ್ತಾ ಇದ್ರು ಕೂಡ ಈ ಒಂದು ಮೇ 22ಕ್ಕೆ ಏನಾದರೂ ಕಮಿಷನರ್ ಬದಲಾವಣೆ ಆಗುತ್ತಾ ಎನ್ನುವಂಥದ್ದು, ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಮೇ 22ಕ್ಕೆ. ಸದ್ಯ
IT ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ BK ಸಿಂಗ್ ಅವರು 1996ರ ಬ್ಯಾಚ್ನಲ್ಲಿ ಇದ್ದಂಥವರು. ಸದ್ಯದ SIT ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ BK ಸಿಂಗ್ ಅವರು. 1996ರ ಬ್ಯಾಚ್ನ IPS ಅಧಿಕಾರಿಯಾಗಿರ್ತಾರೆ. ಸದ್ಯ SIT ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಇವರೇನಾದ್ರೂ ಮುಂದಿನ ಕಮಿಷನರ್ ಆಗ್ತಾರಾ ಎನ್ನುವಂಥದ್ದು. ಹಾಗೆ BK ಸಿಂಗ್ ಆಗದೆ ಹೋದರೆ ಮತ್ಯಾರು ಆ ಒಂದು ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋಕೆ ಹೋದ್ರೆ ಹೇಮಂತ್ ನಿಂಬಾಳ್ಕರ್ ಅವರ ಹೆಸರು ಕೇಳಿ ಬರುತ್ತೆ. BK ಸಿಂಗ್ ಅವರು ಸದ್ಯ ಏನು SIT ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. 1996ರ ಬ್ಯಾಚ್ನಲ್ಲಿ IPS ಅನ್ನ ಮುಗಿಸಿರ್ತಾರೆ. ಸೊ ಇವರೇನಾದ್ರೂ BK ಸಿಂಗ್ ಅವರೇನಾದ್ರೂ ಮುಂದಿನ ಕಮಿಷನರ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವ ಆಗಿದ್ದಂಥದ್ದು. ಹಾಗೆ BK ಸಿಂಗ್ ಸದ್ಯದ SIT ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರೇನಾದ್ರೂ ಆಗಬಹುದಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. B ದಯಾನಂದ್ ಅವರ ಈ ಒಂದು ಬದಲಾವಣೆ ಅಥವಾ B ದಯಾನಂದ್ ಅವರು ಸೀಟಿಂದ ಇಳಿದ ನಂತರ ಯಾರಾಗ್ತಾರೆ ಕಮಿಷನರ್ ಎನ್ನುವಂಥದ್ದು ಈಗ ಚರ್ಚೆಯಲ್ಲಿ ಇರುವಂಥದ್ದು. ಇನ್ನು ಅದೇ ಒಂದು ರೇಸ್ನಲ್ಲಿ ಇರುವಂಥದ್ದು ಹೇಮಂತ್ ನಿಂಬಾಳ್ಕರ್ ಅವರು. ಸೊ ಅವರ ಬಗ್ಗೆ ಮಾತನಾಡುವುದಾದರೆ 1998ನೇ ಬ್ಯಾಚ್ನ IPS ಅಧಿಕಾರಿಯಾದವರನ್ನು ಸದ್ಯ ವಾರ್ತಾ ಮತ್ತು ಪ್ರಸಾರ ಭಾರತಿ ಆಯುಕ್ತರಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಇವರೇನಾದ್ರೂ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಸದ್ಯ ಉದ್ಭವ ಆಗ್ತಾ ಇರೋದು. ಆಗ್ಲೇ ನಾನು ಹೇಳ್ತಾ ಇದ್ದೆ BK ಸಿಂಗ್ ಅವರು ಹಾಗೆ ಹೇಮಂತ್ ನಿಂಬಾಳ್ಕರ್ ಅವರು ಮತ್ತು ತುಂಬಾ ಜನ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಿ. ಅರುಣ್ ಚಕ್ರವರ್ತಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. 1990ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ರು. ಹಾಗೆ ಸದ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ADGP ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಏನಾದ್ರೂ ಮುಂದಿನ ಕಮಿಷನರ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಸದ್ಯದಲ್ಲಿ ಉದ್ಭವ ಆಗಿರುವಂಥದ್ದು. ಸೀಮಂತ್ ಕುಮಾರ್ ಸಿಂಗ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು 1996ರ ಬ್ಯಾಚ್ನ IPS ಅಧಿಕಾರಿಯಾದವರು. ಹಾಗೆ ಸದ್ಯ BMTF ಇಲಾಖೆಯ ADGP ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಯಾರು ಈ ಒಂದು ಕಮಿಷನರ್ ಆಗ್ತಾರೆ ಎನ್ನುವಂತಹ ಪ್ರಶ್ನೆ ಈಗ ಸದ್ಯದಲ್ಲಿ ಮೂಡಿದೆ. ಬರುತ್ತಾ ಇರುವಂತಹ ಹೆಸರು BK ಸಿಂಗ್ ಅವರು, ಹೇಮಂತ್ ನಿಂಬಾಳ್ಕರ್ ಅವರು, ಅರುಣ್ ಚಕ್ರವರ್ತಿ, ಸೀಮಂತ್ ಕುಮಾರ್ ಸಿಂಗ್ ಅವರು, ಇಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಈಗ ಕಾದು ನೋಡಬೇಕಾಗಿದೆ ಯಾರು ಕಮಿಷನರ್ ಆಗ್ತಾರೆ, ಆ ಒಂದು ಸೀಟ್ನಲ್ಲಿ ಯಾರು ಬಾಸ್ ಆಗ್ತಾರೆ ಎನ್ನುವಂಥದ್ದನ್ನ ನೋಡಬೇಕಾಗಿದೆ. B ದಯಾನಂದ್ ಅವರ ನಂತರ ಯಾರು ಆಗ್ತಾರೆ? BK ಸಿಂಗ್ ಅವರು ಆಗ್ತಾರಾ? ಹೇಮಂತ್ ನಿಂಬಾಳ್ಕರ್ ಅವರು ಆಗ್ತಾರಾ? ಅರುಣ್ ಚಕ್ರವರ್ತಿ ಆಗ್ತಾರಾ? ಸೀಮಂತ್ ಕುಮಾರ್ ಸಿಂಗ್ ಅವರು ಕಮಿಷನರ್ ಆಗ್ತಾರಾ ಎನ್ನುವಂಥದ್ದು ಎಲ್ಲವನ್ನೂ ಕೂಡ ಆ ಒಂದು ದಿನ ನಿರ್ಧಾರ ಆಗಬೇಕಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ ಏನು ಅಂತಂದ್ರೆ BK ಸಿಂಗ್ ಅವರು ಯಾವ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅಂತಂದ್ರೆ 1996ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ರು BK ಸಿಂಗ್ ಅವರು. ಸದ್ಯ SIT ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹೇಮಂತ್ ನಿಂಬಾಳ್ಕರ್ ಅವರು 1998ನೇ ಬ್ಯಾಚ್ನ IPS ಅಧಿಕಾರಿಯಾಗಿದ್ರು. ಸದ್ಯ ವಾರ್ತಾ ಮತ್ತು ಪ್ರಸಾರ ಭಾರತೀಯ ಆಯುಕ್ತರಾಗಿ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅರುಣ್ ಚಕ್ರವರ್ತಿ ಅವರು 1990ರ ಬ್ಯಾಚ್ನ IPS ಅಧಿಕಾರಿಯಾದಂಥವರು. ಸದ್ಯ ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯದ ADGP ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ 1996ರ ಬ್ಯಾಚ್ನ IPS ಅಧಿಕಾರಿಯಾದಂಥವರು. ಸದ್ಯ BMTF ಇಲಾಖೆಯಲ್ಲಿ ADGP ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. B ದಯಾನಂದ ಅವರ ನಂತರ ಯಾರಾಗ್ತಾರೆ ಕಮಿಷನರ್ ಎನ್ನುವಂಥದ್ದು ಇವರ 4 ಜನರ ಹೆಸರು ಕೇಳಿ ಬರ್ತಾ ಇದೆ. ಕಾದು ನೋಡಬೇಕು ಯಾರು ಕಮಿಷನರ್ ಆಗ್ತಾರೆ ಎನ್ನುವಂಥದ್ದು. ಈ ವಿಚಾರವನ್ನ ಮಾತನಾಡಲಿಕ್ಕೆ ನಮ್ಮ ಕೊಲೀಗ್ ಅಶ್ವಥ್ ಅವರು ಡೆಸ್ಕ್ ಲೈವ್ ಅಲ್ಲಿ ಇದ್ದಾರೆ. ಅಶ್ವಥ್, ಯಾರಾಗ್ತಾರೆ ಕಮಿಷನರ್? ಯಾರು ಮುಂದಿನ ಕಮಿಷನರ್? ನಿಮ್ಗೇನು ಅನ್ಸುತ್ತೆ? ಕಾವ್ಯ, ಸಾಮಾನ್ಯವಾಗಿ 1 ವರ್ಷ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತೆ ಪೊಲೀಸ್ ಕಮಿಷನರ್ ಅವರ ಹುದ್ದೆ. ಆದರೆ ದಯಾನಂದ್ ಅವರು ಅಂದ್ರೆ ಈಗ ಪ್ರೆಸೆಂಟ್ ಕಮಿಷನರ್ ಆಗಿರುವಂತಹ B ದಯಾನಂದ್ ಅವರ ಅವಧಿ ಇದೆಯಲ್ಲ, ಈಗ 2 ವರ್ಷಕ್ಕೆ ಸೀಮಿತವಾಗಿರುವಂಥದ್ದು. ಅಂದ್ರೆ ಈಗ ಯಾರೇ ಕಮಿಷನರ್ ಬಂದರೂ ಕೂಡ 2 ವರ್ಷಕ್ಕೆ ಸೀಮಿತವಾಗಿರುತ್ತೆ. ಸೊ ಹಾಗಾಗಿ ಇದೇ ತಿಂಗಳು 22ನೇ ತಾರೀಕು ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಆಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಈಗಾಗಲೇ 2 ವರ್ಷಗಳ ಕಾಲ ಅವಧಿಯನ್ನ ಈಗಾಗಲೇ B ದಯಾನಂದ್ ಅವರು ಪೂರ್ಣಗೊಳಿಸಿರುವಂತಹದ್ದು.
ಸೊ ಹಾಗಾಗಿ ಅವರ ಜಾಗಕ್ಕೆ ಯಾರು ಬರ್ತಾರೆ, ಯಾವ ಅಧಿಕಾರಿ ಬರ್ತಾರೆ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ನಮಗೆ ಬಂದಿರುವಂತಹ ಒಂದಷ್ಟು ಮಾಹಿತಿಯ ಪ್ರಕಾರ ಈಗಾಗಲೇ ಪೊಲೀಸ್ ಕಮಿಷನರ್ ಹುದ್ದೆಗೆ 4 ಹೆಸರು ಕೂಡ ಈಗ ಕೇಳಿ ಬರ್ತಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಹೇಮಂತ್ ನಿಂಬಾಳ್ಕರ್ ಹಾಗೂ ಅರುಣ್ ಚಕ್ರವರ್ತಿ, ಸೀಮಂತ್ ಕುಮಾರ್ ಸಿಂಗ್ ಹಾಗೂ BK ಸಿಂಗ್ ಇವರ 4 ಹೆಸರು ಕೂಡ ಈಗ ಕೇಳಿ ಬರ್ತಿರುವಂತಹದ್ದು. ಸೊ ಹಾಗಾಗಿ ಯಾರು ಈ 4ರಲ್ಲಿ ಯಾರು ಈ 4ರಲ್ಲಿ ಕಮಿಷನರ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಆಗಿ ಈ 4ರಲ್ಲಿ ಯಾರು ಆಯ್ಕೆ ಆಗ್ತಾರೆ, ಸರ್ಕಾರ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಆಗಿರುವಂಥದ್ದು. ಇನ್ನು ಈ 4ರ ಹಿಸ್ಟ್ರಿಯನ್ನು ನೋಡಿದರೆ ಈ 4 ಕೂಡ ರಾಜ್ಯ ಕಂಡಂತಹ ಒಬ್ಬ 4 ಕೂಡ ಧೀಮಂತ ಅಧಿಕಾರಿಗಳು, IPS ಧೀಮಂತ ಅಧಿಕಾರಿಗಳು, ಜೊತೆಗೆ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿರುವಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಈಗಾಗಲೇ BK ಸಿಂಗ್ ಅವರು ಈಗ ಪ್ರೆಸೆಂಟ್ SIT ತನಿಖಾ ತಂಡದ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ಅವರು ಕೂಡ ಒಂದಷ್ಟು ಬೆಂಗಳೂರಿನಲ್ಲಿ ಸಾಕಷ್ಟು ಕ್ರೈಮ್ ಆಕ್ಟಿವಿಟೀಸ್ ಕ್ರೈಮ್ ಹಿನ್ನೆಲೆ ಇರುವಂತಹ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಂತಹ ಒಬ್ಬ ವ್ಯಕ್ತಿ. ಈ ಹಿಂದೆ ಅಡಿಷನಲ್ ಕಮಿಷನರ್ ಆಗಿದ್ದು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದಂತಹ ಒಂದು ಅನುಭವ ಕೂಡ ಇತ್ತು. ಈಗ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಹ್ಯಾಂಡಲ್ ಮಾಡ್ತಿರುವಂತಹದ್ದು BK ಸಿಂಗ್ ಅವರು. ಸೊ ಹಾಗಾಗಿ ಪ್ರೆಸೆಂಟ್ SIT ಮುಖ್ಯಸ್ಥರಾಗಿ BK ಸಿಂಗ್ ಅವರು ಇದ್ದರೂ ಕೂಡ ಅವರ ಹೆಸರು ಕೂಡ ಈಗ ಕೇಳಿ ಬಂತಿರುವಂತದ್ದು. ಇನ್ನು ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಹಿಂದೆ ACBಯಲ್ಲಿ ಕರ್ತವ್ಯ ನಿರ್ವಹಿಸಿದವರು, ಜೊತೆಗೆ ಅಡಿಷನಲ್ CP ಆಗಿ ಕೆಲಸ ಮಾಡಿದಂತಹವರು, ಲೋಕಾಯುಕ್ತದಲ್ಲೂ ಕೂಡ ಕೆಲಸ ಮಾಡಿದಂತಹವರು. ಸೊ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಜೊತೆಗೆ ಹೇಮಂತ್ ನಿಂಬಾಳ್ಕರ್ ಅವರು ಪ್ರೆಸೆಂಟ್ ವಾರ್ತಾ ಮತ್ತು ಪ್ರಸಾರ ಭಾರತಿ ಇಲಾಖೆಯ ಕಮಿಷನರ್ ಆಗಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ. ಜೊತೆಗೆ CM ಸಿದ್ದರಾಮಯ್ಯ ಅವರಿಗೆ ತುಂಬಾ ಬೇಕಾದಂತಹ ವ್ಯಕ್ತಿ. ಈಗಾಗಲೇ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಅಥವಾ ಸಿದ್ದರಾಮಯ್ಯ ಏನಾದ್ರೂ ಹೇಮಂತ್ ನಿಂಬಾಳ್ಕರ್ ಅವರಿಗೆ ಏನಾರ ಸಪೋರ್ಟ್ ಮಾಡುತ್ತಾ ಗೊತ್ತಿಲ್ಲ, ಅದು ಕೂಡ ಅವರ ಹೆಸರು ಕೂಡ ಕೇಳಿ ಬಂತಿರುವುದು. ಜೊತೆಗೆ ಮತ್ತೊಂದು ಹೆಸರು ಅರುಣ್ ಚಕ್ರವರ್ತಿ, ಅವರು ಕೂಡ ಸಾಕಷ್ಟು ಬೆಂಗಳೂರಲ್ಲಿ ಕೆಲಸ ಮಾಡಿದಂತಹ ಒಂದು ಅನುಭವ ಕೂಡ ಅವ್ರಿಗೂ ಕೂಡ ಇರುವಂತಹದ್ದು. ಸೊ ಹಾಗಾಗಿ ಇವರ 4ರಲ್ಲಿ ಯಾರು ಆಗ್ತಾರೆ ಬೆಂಗಳೂರಿನ ಅಧಿಪತಿ, ಪೊಲೀಸ್ ಇಲಾಖೆಯ ಅಧಿಪತಿ ಯಾರು ಆಗ್ತಾರೆ ಅನ್ನೋದು ಕೂಡ ಇಲ್ಲಿರುವಂತಹ ಕುತೂಹಲಕಾರಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ, ಇನ್ನೇನು ಕೆಲವೇ ದಿನಗಳಲ್ಲಿ, ಸುಮಾರು ಇದೇ ತಿಂಗಳು 22, 23ನೇ ತಾರೀಕು ನಂತರ ಈ 4ರಲ್ಲಿ ಯಾರಾದರೂ ಕೂಡ ಒಬ್ಬರು ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆ ಆಗೋದು ಬಹುತೇಕ ಖಚಿತ ಅನ್ನೋದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಕಾವ್ಯ, ಹಾಗಾದ್ರೆ ಈ 4ರಲ್ಲಿ ಯಾರಾಗ್ತಾರೆ ಬೆಂಗಳೂರಿನ ಪೊಲೀಸ್ ಆಯುಕ್ತ? IPS BK ಸಿಂಗ್, ಹೇಮಂತ್ ನಿಂಬಾಳ್ಕರ್, ಅರುಣ್ ಚಕ್ರವರ್ತಿ, ಸೀಮಂತ್ ಕುಮಾರ್ ಸಿಂಗ್. ಈ 4ರಲ್ಲಿ ಒಬ್ಬರು ಬೆಂಗಳೂರು ಕಮಿಷನರ್. IPS ಸೀಮಂತ್ ಕುಮಾರ್ ಸಿಂಗ್ಗೆ ಹೆಚ್ಚು ಅವಕಾಶಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಈ 4ರಲ್ಲಿ ಯಾರಾಗ್ತಾರೆ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಎನ್ನುವಂಥದ್ದು? ಎಸ್, ಯಾರಾಗ್ತಾರೆ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಎನ್ನುವಂಥದ್ದು? ಇದರಲ್ಲಿ 4 ಹೆಸರು ಕೇಳಿ ಬರ್ತಾ ಇದೆ. ಹೇಮಂತ್ ನಿಂಬಾಳ್ಕರ್ ಅವರು, ಹಾಗೆ BK ಸಿಂಗ್, ಅರುಣ್ ಚಕ್ರವರ್ತಿ, ಸೀಮಂತ್ ಕುಮಾರ್ ಸಿಂಗ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ 4ರಲ್ಲಿ ಯಾರಾಗ್ತಾರೆ ಪೊಲೀಸ್ ಆಯುಕ್ತರು ಎನ್ನುವಂಥದ್ದು ಈಗ ಈ 4ರಲ್ಲಿ ಯಾರಾಗ್ತಾರೆ ಎನ್ನುವಂಥದ್ದು ಈಗ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇದೆ. IPS ಅಧಿಕಾರಿ BK ಸಿಂಗ್ ಅವರ ಆಗ್ತಾರಾ ಅಥವಾ ಅರುಣ್ ಚಕ್ರವರ್ತಿ ಅವರ ಆಗ್ತಾರಾ ಎನ್ನುವಂಥದ್ದು. ಈ 4ರಲ್ಲಿ ಒಬ್ಬರು ಪೊಲೀಸ್ ಬೆಂಗಳೂರಿನ ಕಮಿಷನರ್ ಆಗ್ತಾರೆ. IPS ಸೀಮಂತ್ ಕುಮಾರ್ ಸಿಂಗ್ಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇರುವಂಥದ್ದು. ಸೀಮಂತ್ ಕುಮಾರ್ ಸಿಂಗ್ 1996ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಾರೆ. ಸದ್ಯ BMTF ಇಲಾಖೆಯ ADGP ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವು 4ರಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಹೆಚ್ಚಿನ ಅವಕಾಶಗಳು ಕೂಡ ಕಾಣಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.